ನುಡಿದಂತೆ ನಡೆಯುತ್ತೇವೆ ಅಂತ ಸಾಬೀತು ಮಾಡಲು ಗ್ಯಾರಂಟಿ ಪದ ಬಳಸಿದ್ದೇವೆ. 2023ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಪದ ಬಳಕೆಯಾಯಿತು. ಗ್ಯಾರಂಟಿ ಪದವನ್ನ ಮೊದಲು ಬಳಸಿದ್ದೆ ನಾವು. ದಿಲ್ಲಿ ಚುನಾವಣಾ ಅಖಾಡದಲ್ಲಿ ಜಯರಾಮ್ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಎಲ್ಲಾ ಪಕ್ಷಗಳಿಂದ ಗ್ಯಾರಂಟಿ ಪದ ಬಳಕೆ ಆಗ್ತಾ ಇದೆ. ನಮ್ಮ ತಂತ್ರಗಾರಿಕೆ ಅನುಸರಿಸ್ತಾ ಇದ್ದಾರೆ ಇತರ ಪಕ್ಷದವರು. ಬಿಜೆಪಿ ಎಎಪಿ ವಿರುದ್ಧ ಜಯರಾಮ್ ರಮೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಜಯರಾಮ್ ರಮೇಶ್ ಅವರು ಹೇಳಿರೋದಕ್ಕೂ ಇದಕ್ಕೂ ತಾಳೆ ಆಗ್ತಾ ಇದೆ. ಹೌದು, ಎಕ್ಸಾಕ್ಟ್ಲಿ. ಯಾಕೆಂತ ಹೇಳಿದ್ರೆ, ಮೊದಲು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿ ಪ್ರಚಾರವನ್ನ ಮಾಡಿತು. ಅದಾದ ನಂತರ ಚುನಾವಣೆಯಲ್ಲಿ ಭರ್ಜರಿಯಾಗಿ ವಿಜಯವನ್ನ ಕೂಡ ಸಾಧಿಸಿತು. ಅದರ ನಂತರ ಹೌದಲ್ಲ, ಈ ಒಂದು ಪ್ಲಾನ್ ವರ್ಕೌಟ್ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಶುರು ಹಚ್ಕೊಂಡ್ರು. ಎಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ನಾವು ಇಷ್ಟು ಕೊಡ್ತೀವಿ, ನಾವು ಈ ಗ್ಯಾರಂಟಿ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ. ಅದಾದ ನಂತರ ಆಮ್ ಆದ್ಮಿ ಪಾರ್ಟಿ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಾರ್ಟಿಗಳು ಕೂಡ ಈ ಗ್ಯಾರಂಟಿ ಕೊಡ್ತಾನೆ ಇವೆ. ಇದೇ ವಿಚಾರವನ್ನ ಈಗ ಜಯರಾಮ್ ರಮೇಶ್ ಅವರು ತಿಳಿಸಿರುವುದು. ನುಡಿದಂತೆ ನಡೆಯುತ್ತೇವೆ ಅಂತ ಸಾಬೀತು ಮಾಡಲು ನಾವು ಗ್ಯಾರಂಟಿ ಪದವನ್ನ ಬಳಕೆ ಮಾಡಿದ್ವಿ. ಗ್ಯಾರಂಟಿ ಪದ ಅನ್ನೋದು ನಮ್ದು, ಅಂದ್ರೆ ಕಾಂಗ್ರೆಸ್ನದ್ದು. ಮೊದಲು ಬಳಸಿದ್ದೆ ಕರ್ನಾಟಕದಲ್ಲಿ ಅಂತ ಈ ಸಂದರ್ಭದಲ್ಲಿ ಜಯರಾಮ್ ರಮೇಶ್ ಹೇಳಿದ್ದಾರೆ. 2023ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಪದ ಬಳಕೆ ಮಾಡಿದ್ವಿ. ಗ್ಯಾರಂಟಿ ಪದವನ್ನ ಮೊದಲು ಬಳಸಿದ್ದೆ ನಾವು. ದಿಲ್ಲಿ ಚುನಾವಣಾ ಅಖಾಡದಲ್ಲಿ ಜಯರಾಮ್ ರಮೇಶ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಎಲ್ಲಾ ಪಕ್ಷಗಳಿಂದ ಗ್ಯಾರಂಟಿ ಪದ ಬಳಸಲಾಗ್ತಾ ಇದೆ. ನಮ್ಮ ತಂತ್ರಗಾರಿಕೆ ಅನುಸರಿಸ್ತಾ ಇರುವ ಇತರ ಪಕ್ಷಗಳು ಬಿಜೆಪಿ ಎಎಪಿ ವಿರುದ್ಧ ಜಯರಾಮ್ ರಮೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗ್ಯಾರಂಟಿ ಪದ ಅನ್ನೋದು ನಮ್ದು, ಅಂದ್ರೆ ಕಾಂಗ್ರೆಸ್ನದ್ದು. ಮೊದಲು ಬಳಸಿದ್ದೆ ಕರ್ನಾಟಕದಲ್ಲಿ ಅಂತ ಈ ಸಂದರ್ಭದಲ್ಲಿ ಜಯರಾಮ್ ರಮೇಶ್ ಹೇಳಿದ್ದಾರೆ. 2023ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಪದ ಬಳಕೆ ಮಾಡಿದ್ವಿ. ಗ್ಯಾರಂಟಿ ಪದವನ್ನ ಮೊದಲು ಬಳಸಿದ್ದೆ ನಾವು. ದಿಲ್ಲಿ ಚುನಾವಣಾ ಅಖಾಡದಲ್ಲಿ ಜಯರಾಮ್ ರಮೇಶ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಎಲ್ಲಾ ಪಕ್ಷಗಳಿಂದ ಗ್ಯಾರಂಟಿ ಪದ ಬಳಸಲಾಗ್ತಾ ಇದೆ. ನಮ್ಮ ತಂತ್ರಗಾರಿಕೆ ಅನುಸರಿಸ್ತಾ ಇರುವ ಇತರ ಪಕ್ಷಗಳು ಬಿಜೆಪಿ ಎಎಪಿ ವಿರುದ್ಧ ಜಯರಾಮ್ ರಮೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ.